ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ಒಂದು ವಿಡಿಯೋ ನಿಮಗೆ ಆರಿ ವರ್ಕ್ ಬಿಸ್ನೆಸ್ ಮಾಡುವವರಿಗೆ ಹೇಗೆ ಸೆಲ್ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಏನೂ ಗೊತ್ತಿರಲ್ಲ. ಕೆಲವರಿಗೆ ಆರಿ ವರ್ಕ್ ತುಂಬ ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೆ, ಬಟ್ ಕಸ್ಟಮರ್ ಸಿಗಲ್ಲ ಅಂತ ತುಂಬ ಜನ ಕೇಳ್ತಾರೆ. ಕೆಲವರು ಕೇಳಿದರೆ ನನ್ನ ಹತ್ರ ಮೀಶೋದಲ್ಲಿ ಹೇಗೆ ಸೆಲ್ ಮಾಡ್ಬೋದು ಅಂತ. ಸೊ ಅದರದ್ದು ಮತ್ತು ನೀವು ಬೇರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ನಿಮ್ಮ ಹತ್ರ ನಿಮ್ಮ ಹತ್ರ ಇರುವ ಪೀಸ್ ಒಂದೇ ಬ್ಲೌಸ್ ಡಿಸೈನ್, ಅದನ್ನು ಬೇರೆ ಬೇರೆ ಕಲರಲ್ಲಿ ಹೇಗೆ ನಾವು ಫೋಟೋಸ್ ಅಪ್ಲೋಡ್ ಮಾಡೋದು ಅಂದರೆ ಇದನ್ನು ನಾನು ಮಾಡಿ ತೋರಿಸ್ತಿಲ್ಲ, ಜಸ್ಟ್ ನಾನು ಹೇಳ್ತೇನೆ ನಿಮಗೆ, ಅದೇ ಪ್ರಕಾರ ಮಾಡ್ಕೊಂಡು ಹೋಗಿ ಆಯಿತಾ. ಫಸ್ಟ್ ಈಸಿ ಮೆಥಡಲ್ಲಿ ಹೇಳಿಕೊಡ್ತಾನೆ, ತುಂಬ ಎಳೆಯಲ್ಲ ವೀಡಿಯೋಸ್ ಎಲ್ಲ. ಸೊ ಈಸಿ ಮೆಥಡಲ್ಲಿ ಹೇಳಿಕೊಡ್ತಾನೆ. ಫಸ್ಟ್ ಏನಂದರೆ, ನಾನು ನನ್ನ ಮನೆಯಲ್ಲಿ ಹಾಕಿರೋ ಬಟ್ಟೆಯಲ್ಲೇ ವೀಡಿಯೋ ಮಾಡ್ತಿದ್ದೇನೆ. ಯಾರು ಏನು ಅಂದ್ಕೊಳ್ಬೇಡಿ, ಯಾಕಂದರೆ ನನಗೆ ತುಂಬ ಮೆಸೇಜಸ್ ಬರ್ತಿದೆ. ಅಂದರೆ ಮೀಶೋದಲ್ಲಿ ಹೇಗೆ ಸೆಲ್ ಮಾಡೋದು ಮೇಡಮ್, ಹೇಗೆ ನಾವು ಬಿಸ್ನೆಸ್ ಗ್ರೋ ಮಾಡೋದು, ಹೇಳಿದರು, ಎಷ್ಟು ಕಡಿಮೆ ಪ್ರೈಸ್ ಹೇಳಿದರು, ಕಸ್ಟಮರ್ ಸಿಗ್ತಿಲ್ಲ ಅಂತ. ಬಟ್ ಒಂದು ಹೇಳ್ತೇನೆ ನಾನು, ನೀವು ಹಾಗೆ ಕಸ್ಟಮರ್ ಸಿಗಲ್ಲ ಅಂತ ಬೇರೆ ಬೇರೆ ವಿಡಿಯೋದಲ್ಲಿ ಕಮೆಂಟ್ ಹಾಕೋ ಬದಲು, ನಾವೇ ಒಂದು ಯೂಟ್ಯೂಬ್ ಚಾನಲ್ ಮಾಡುವ, ನಾವೇ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡುವ, ನಾವೇ ಒಂದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡುವ, ಸ್ವಲ್ಪ ಸರ್ಚ್ ಮಾಡುವ, ಹೇಗೆ ಬೇರೆಯವರು ಹೇಗೆ ಇಷ್ಟು ಬೇಗ ಗ್ರೋ ಆದರು, ಹೇಗೆ ಸೆಲ್ ಮಾಡ್ತಿದ್ದಾರೆ, ಸ್ವಲ್ಪ ಸರ್ಚ್ ಮಾಡುವ. ಅದು ಸ್ವಲ್ಪ ಇರಬೇಕು ಆಯಿತಾ. ಅಂದರೆ ನಾವು ಇನ್ನೊಬ್ಬರ ನೋಡಿ ಹೊಟ್ಟೆ ಊರಿ ಪಡ್ಕೊಳ್ಳುವ ಬದಲು ನಾವು ಸರ್ಚ್ ಮಾಡಬೇಕು, ಅವರು ಹೇಗೆ ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟು ಸಬ್ಸ್ಕ್ರೈಬರ್ ಆದರು, ಯಾವ ಟೈಮಲ್ಲೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ, ಎಷ್ಟು ದಿನಕ್ಕೊಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ, ಅವರ ಚಾನಲಲ್ಲಿ ಎಷ್ಟು ವೀಡಿಯೋಸ್ ಇದೆ, ಅವರು ಈ ಮಟ್ಟಕ್ಕೆ ಬರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ವರ್ಷದ ಜರ್ನಿ ಇದೆ ಅವರಿಗೆ ಆ ಬಿಸ್ನೆಸ್ಸಲ್ಲಿ, ಅದೆಲ್ಲ ಒಂದು ಏನು ರಿಸರ್ಚ್ ಮಾಡಿಕೊಂಡು ಮತ್ತೆ ನಾವು ಅದೇ ರೀತಿಯಲ್ಲಿ ಫಾಲೋ ಮಾಡಿದರೆ ನಾವು ಗ್ರೋ ಆಗ್ಬೋದು. ಸೊ ಫಸ್ಟಿಗೆ ನಾನು ಮೀಶೋದಲ್ಲಿ ಹೇಗೆ ಸೆಲ್ ಮಾಡ್ಬೋದು ಅಂತ ಹೇಳ್ತೇನೆ. ಮೀಶೋ ಆ್ಯಪ್ ಒಂದು ಓಪನ್ ಮಾಡಬೇಕು. ಅದರಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಆಯಿತಾ. ನೀವು ಆ ಆಪ್ಷನ್ಗೆ ಹೋದರೆ ಆರ್ಡರ್ ಆಪ್ಷನ್ ಇರುತ್ತೆ, ಮತ್ತು ವಿಶ್ ಲಿಸ್ಟ್ ಎಲ್ಲ ಇರ್ತದಲ್ಲ ಮೀಶೋದಲ್ಲಿ, ಅದರಲ್ಲೆಲ್ಲ ಒಂದೊಂದು ಆಪ್ಷನ್ ನೋಡ್ಕೊಂಡು ಹೋಗಿ. ಇಲ್ಲಾಂದರೆ ಒಂದು ಕೆಲಸ ಮಾಡಿ, ನೀವು ಬೇರೆ ಚಾನಲಲ್ಲಿ ನೋಡಿ ಹೇಗೆ ಮೀಶೋದಲ್ಲಿ ನಾವು ಅಪ್ಲೋಡ್ ಮಾಡ್ಬೋದು ಫೋಟೋಸು, ನಾವು ಹೇಗೆ ಕ್ರಿಯೇಟ್ ಮಾಡ್ಬೋದು, ಅದೆಲ್ಲ ಬೇರೆಯವರ ಚಾನಲ್ ಇರಲಿದೆ. ಅಂದರೆ ತುಂಬ ಜನ ಮೀಶೋದು ಅದೇ ವಿಡಿಯೋ ಮಾಡ್ತಾರೆ, ಅಂದರೆ ಮೀಶೋದಲ್ಲಿ ಹೇಗೆ ಸೆಲ್ ಮಾಡ್ಬೋದು, ಮೀಶೋದಲ್ಲಿ ಹೇಗೆ ಕಮಿಷನ್ ಸಿಗುತ್ತೆ, ಆ ರೀತಿಯೆಲ್ಲ ತುಂಬ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ. ನಾನು ಅದರದ್ದೇ ಸಪ್ರೇಟಾಗಿ ವೀಡಿಯೋಸ್ ಮಾಡ್ತಿಲ್ಲ. ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ, ಅದರಲ್ಲಿ ಲಾಭ ಇದೆ, ನಷ್ಟ ಇದೆ, ಎರಡೂ ಇದೆ, ಅದನ್ನು ನಾನು ನಿಮಗೆ ಹೇಳ್ತೇನೆ. ಮತ್ತೆ ಓಕೆ ಆದರೆ ನೀವು ಆ ಬೇರೆಯವರ ಚಾನಲಲ್ಲಿ ಹೋಗಿ ಕ್ರಿಯೇಟ್ ಹೇಗೆ ಮಾಡೋದು, ಮತ್ತು ಅದನ್ನು ಹೇಗೆ ನಾವು ಕ್ರಿಯೇಟ್ ಮಾಡೋದು ಹೇಗೆ, ಮತ್ತು ಅಪ್ಲೋಡ್ ಮಾಡೋದು ಹೇಗೆ, ಅದನ್ನೆಲ್ಲ ನೋಡ್ಕೊಳ್ಳಿ ಆಯಿತಾ. ಫಸ್ಟಿಗೆ ನಾವು ವಿದೌಟ್ GST ಯಲ್ಲೂ ಸೇಲ್ ಮಾಡ್ಬೋದು. GST ನಂಬರ್ ಇದ್ದರೆ ಆಲ್ ಓವರ್ ಇಂಡಿಯಾ ಸೇಲ್ ಮಾಡ್ಬೋದು. GST ನಂಬರ್ ಇಲ್ಲ, ನೀವು ಮನೆಯಿಂದ ಸೆಲ್ ಮಾಡಬೇಕು ಅಂದರೆ ಕರ್ನಾಟಕದಲ್ಲಿ ಅಂದರೆ ಅವರವರ ಸ್ಟೇಟಲ್ಲಿ ಮಾತ್ರ ಅವರು ಸೆಲ್ ಮಾಡ್ಬೋದು ಆಯಿತಾ. ಇದೊಂದು ಮೇನ್ ಆಪ್ಷನ್. ನೀವು GST ನಂಬರ್ ಮಾಡಿಸೋದಾದರೆ GST ನಂಬರ್ ಮೊದಲೇ ಮಾಡಿಸ್ಬೇಕು. ಮನೆ ಅಡ್ರೆಸ್ಸಲ್ಲೂ ಆಗುತ್ತೆ, ನಿಮ್ಮದು ಕರೆಂಟ್ ಬಿಲ್ ಮತ್ತು ನಿಮ್ಮದು ಒಂದು ಮನೆಯದು ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ, ಅಗ್ರಿಮೆಂಟ್ಸ್ ಇದೆ ಏನಾದರೂ ಇದ್ದರೆ, ಅಥವಾ ನೀವು ರೆಂಟೆಡ್ ಮನೆಯಲ್ಲಿದ್ದರೂ ಆಗುತ್ತೆ ಆಯಿತಾ. ರೀಸೆಂಟ್ ಕರೆಂಟ್ ಬಿಲ್ ಬೇಕು, ಮತ್ತು ನಿಮ್ಮದು ಪ್ಯಾನ್ ಕಾರ್ಡ್ ಅದೆಲ್ಲ ಬೇಕು. ಅದು ನೀವು ಯಾರು GST ಮಾಡಿಸ್ತಾರೆ ನೋಡಿ, GST ಮಾಡಿಸ್ಲಿಕ್ಕೆ ತುಂಬ ಆನ್ಲೈನಲ್ಲೂ ಇದೆ, ಬಟ್ ನಂಬೇಡಿ ಯಾರನ್ನು. ನೀವು ಆಫ್ಲೈನಲ್ಲಿ ಅಂದರೆ ನೀವು ನಿಯರೆಸ್ಟ್ ಯಾರಾದರೂ ಮಾಡೋದಾದರೆ ಮಾಡಿಸ್ಬೋದು. ಓಕೆ, ಅದೊಂದಾಯ್ತಲ್ಲ. GST ನಂಬರ್ ಮೇಯ್ನ್ ಬೇಕು. GST ನಂಬರ್ ಇಲ್ಲ ಅಂದರೂ ಸೆಲ್ ಮಾಡ್ಬೋದು, ಆದರೆ ಕರ್ನಾಟಕದಲ್ಲಿ ಮಾತ್ರ, ನಮ್ಮ ಸ್ಟೇಟ್ ಯಾವುದಿರುತ್ತೆ ಆ ಸ್ಟೇಟಲ್ಲಿ ಮಾತ್ರ. GST ಇಲ್ಲ ಅಂದರೆ ಆಲ್ ಓವರ್ ಇಂಡಿಯಾ ನಿಮ್ಮ ಪ್ರಾಡಕ್ಟ್ ಎಲ್ಲ ದೇಶದ ಎಲ್ಲ ಜನ, ಅಂದರೆ ಎಲ್ಲ ಸ್ಟೇಟಿಗೂ ತಲುಪುತ್ತೆ, ಅಲ್ಲಿ ಯಾರು ಪರ್ಚೇಸ್ ಮಾಡ್ತಾರೆ ಅದರದ್ದು. ಮತ್ತು ಇನ್ನೊಂದು, ಈಗ ಮೀಶೋದಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ಒಂದು ವಿಡಿಯೋ ಎಲ್ಲ ಇದೆ ಮೀಶೋ ಇದರಲ್ಲಿ ಯೂಟ್ಯೂಬಲ್ಲಿ, ಅದನ್ನು ನೋಡ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ, ಪೇಮೆಂಟ್ ಹೇಗೆ ಬರುತ್ತೆ ಅಂತ ನಿಮಗೆ, ಅದು ಪ್ರತಿ ತಿಂಗಳು ಎಷ್ಟನೇ ತಾರೀಕಿಗೆ ಬರುತ್ತೆ ನನಗೆ ಕರೆಕ್ಟ್ ಗೊತ್ತಿಲ್ಲ, ಯಾಕಂದ್ರೆ ನಾನು ಸೇಲ್ ಮಾಡ್ತಿಲ್ಲ. ಬಟ್ ನಾನು ಎನ್ಕ್ವೈರಿ ಮಾಡಿದ್ದೇನೆ, ಅದೆಷ್ಟೋ ತಾರೀಕಿಗಿತ್ತು. ಅಂದರೆ ಪ್ರತಿ ತಿಂಗಳಂದರೆ ಅವರದ್ದು ಒಂದು ಆ ರೀತಿ ಇರುತ್ತೆ, ಪ್ರತಿ ತಿಂಗಳು. ಇಲ್ಲಾಂದರೆ ಅದು ಪೇಮೆಂಟ್ ಬಟ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ, ಬಟ್ ಅದು ಕರೆಕ್ಟ್ ಡೇಟ್ ಅಂತ ನನಗೆ ನೆನಪಿಲ್ಲ. ಯೂಟ್ಯೂಬಲ್ಲಿ ಆದರೆ 20, 21, 22 ತಾರೀಕು ಹಾಗೆ ಬರ್ತದೆ. ಮೀಶೋದಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ಬಟ್ ಐಟಮ್ಸ್ ನೀವು ಕೊಡ್ತೀರಲ್ವಾ, ಇಲ್ಲೇ ಇರೋದು ಮೇಯ್ನ್ ಪ್ರಾಬ್ಲಮ್. ಐಟಮ್ಸ್ ಈಗ ನಿಮ್ಮ ಐಟಮ್ ನಾನು ತಗೊಂಡೆ ನೋಡಿದೆ, ಜಸ್ಟ್ ಒಂದು ಸ್ಟೋನ್ ಹೋಗಿತ್ತು, ನನಗೆ ಬೇಡ, ನಾನು ರಿಟರ್ನ್ ಮಾಡಿದೆ. ಆಗೇನಾಯಿತು, ಪ್ರಾಡಕ್ಟಿದು ಡೆಲಿವರಿ ಚಾರ್ಜ್ ಕೊಡ್ತೀರಲ್ಲ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ನಿಮಗೆ, ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಮೀಶೋದವರು
ನಾನು ಬೈಯರ್, ನಾನು ತಗೊಳ್ಳುವವಳು, ನೀವು ಮಾರುವವರು. ನಮ್ಮ ನಡುವೆ ಮೀಶೋ ಅಂತ ಒಂದು ಕಂಪನಿ ಇದೆ. ಕಂಪನಿ ಅಂದರೆ ಮೀಶೋಗೆ ಹೋಗಿ ಅದು ನಮಗೆ ಪ್ರಾಡಕ್ಟ್ ಬರೋದಲ್ಲ, ಡೈರೆಕ್ಟ್ ನಿಮ್ಮಿಂದ ನನಗೆ ಬರೋದು ಪ್ರಾಡಕ್ಟ್. ಬಟ್ ಮೀಶೋದವ್ರು ಏನು ಮಾಡ್ತಾರೆ, ಅದನ್ನೆಲ್ಲ ಆಪ್ರೇಟ್ ಮಾಡ್ತಾರಲ್ಲ ಮೀಶೋದ ಬ್ರ್ಯಾಂಡನ್ನೆಲ್ಲ. ಸೊ ಆಗೇನಾಗುತ್ತೆ, ಫಸ್ಟ್ ಅಮೌಂಟು, ಈಗ ನೀವು 500 ರೂಪಾಯಿದು ಐಟಮ್ ಕೊಟ್ರಿ, ಅದಕ್ಕೊಂದು 80 ರೂಪಾಯಿ ಕೊರಿಯರ್ ಚಾರ್ಜ್ ಆಯಿತು ಅಂತ ತಿಳ್ಕೊಳ್ಳಿ. ಆ 80 ರೂಪಾಯಿ ಕೊರಿಯರ್ ಚಾರ್ಜ್ ನೀವು ಹೇಗೂ ಕೊಟ್ಟಿರ್ತೀರಾ ನನಗೆ ಐಟಮ್ ಕೊಡುವಾಗ, ಸೆಲ್ ಮಾಡುವಾಗ. ಒಂದು ವೇಳೆ ನನಗೆ ಬೇಡ ಅಂತ ನಾನು ನಿಮಗೆ ರಿಟರ್ನ್ ಮಾಡಿದರೆ ಡಬಲ್ 80, ಅಂದರೆ ಒಂದು ಪ್ರಾಡಕ್ಟ್ ಮೇಲೆ 500 ರೂಪಾಯಿ ಹೇಗೂ ಲಾಸ್ ಆಯಿತಾ, ಪ್ರಾಡಕ್ಟ್ ಸೆಲ್ ಆಗಲಿಲ್ಲ. 160 ರೂಪಾಯಿ ಕೊರಿಯರ್ ಚಾರ್ಜಸ್ ಕೂಡ ಹೋಯಿತು, ಪ್ರಾಡಕ್ಟ್ ಹೇಗೂ ನಿಮಗೆ ರಿಟರ್ನ್ ಬರುತ್ತೆ. ಮತ್ತು ಹೇಳಲಿಕ್ಕಾಗಲ್ಲ, ಕಸ್ಟಮರ್ ಕೈಯಿಂದ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅದು ಪ್ರಾಡಕ್ಟ್ ಕೂಡ ಸೆಲ್ ಮಾಡಲಿಕ್ಕಾಗಲ್ಲ. ಸೊ ಅದೊಂದು ಮೇನ್ ಪ್ರಾಬ್ಲಮ್ ಇದೆ. ಆಗ ನಿಮಗೆ ಪೇಮೆಂಟ್ ಹೇಗೆ ಬರುತ್ತೆ ಅಂದರೆ, ಈ ಮೀಶೋದವರು ಏನು ಮಾಡ್ತಾರೆ, ಪ್ರಾಡಕ್ಟ್ ಎಲ್ಲ ಸೆಲ್ ಮಾಡುವಾಗ 7 days ರಿಟರ್ನ್ ಅಂತ ಹೇಳಿರ್ತಾರೆ, ಹೌದಾ. ಈಗ ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರು 7 ದಿನದ ಒಳಗಡೆ ನೀವು ರಿಟರ್ನ್ ಮಾಡ್ಬೋದು, ನಿಮಗೆ ಬೇಡ ಅಂದರೆ ಒಳ್ಳೇದಿಲ್ಲ ಅಂದರೆ 7 ದಿನದ ಒಳಗಡೆ ರಿಟರ್ನ್ ಮಾಡ್ಬೋದು, ಆಯಿತಾ. ಹಾಗೇನು ಮಾಡ್ತಾರೆ, 7 ದಿನದ ಒಳಗಡೆ ರಿಟರ್ನ್ ಮಾಡಿದರೆ ಆ ಮೀಶೋದವರ 500 ರೂಪಾಯಿ ಇರುತ್ತೆ ನೋಡಿ ನಿಮ್ಮದು ಪ್ರಾಡಕ್ಟ್ ಇದು. ಅವೇನು ಮಾಡ್ತಾರೆ, ಕಸ್ಟಮರ್ ಈಗ ನಾನು ಬೇಡ ಅಂತ ರಿಟರ್ನ್ ಮಾಡಿದೆ, ಆಗೇನು ಮಾಡ್ತಾರೆ, 7 ದಿನ ಟೈಮ್ ಇರ್ತದೆ, ನಾನು ಪರ್ಚೇಸ್ ಮಾಡಿ ನೋಡಿ ಅದನ್ನೆಲ್ಲ ಸ್ವಲ್ಪ ಏನಾದರೂ ಮಾಡಿ, ಎಲ್ಲರೂ ಅಲ್ಲ, ಒಂದು 6 ದಿನ ಪ್ರಾಡಕ್ಟ್ ನನಗೆ ಸಿಕ್ಕಿದ ಮೇಲೆ, ನಿಮ್ಮ ಪ್ರಾಡಕ್ಟ್ ನನಗೆ ಸಿಕ್ಕಿದ ಮೇಲೆ 6 ದಿನದ ನಂತರ ನಾನು ನಿಮಗೆ ರಿಟರ್ನ್ ಮಾಡ್ತೇನೆ, ನನಗೆ ಬೇಡ ಅಂತ ಹೇಳಿ. ಆಗೇನು ಮಾಡ್ತಾರೆ, ಮೀಶೋದವರು ಅರ್ಧ ಗಂಟೆಯಲ್ಲಿ ನಮಗೆ ಅಮೌಂಟ್ ನಮ್ಮ ಅಕೌಂಟಿಗೆ ಹಾಕ್ತಾರೆ, ಬಟ್ ನಿಮಗೆ ಎಲ್ಲ ಲಾಸ್ ಆಯಿತು. ಮೀಶೋದವರು ಕೂಡ ಹಾಗೆ, ಅವರು ಅಮೌಂಟ್ ಫಸ್ಟ್ ತಗೊಂಡು 7 ದಿನ ನೋಡ್ತಾರೆ. ಒಂದು ವೇಳೆ ಕಸ್ಟಮರ್ ರಿಟರ್ನ್ ಮಾಡಲಿಲ್ಲ ಅಂದರೆ ಆ ಅಮೌಂಟು ನಿಮಗೆ, ಇಲ್ಲ ಅಂದರೆ ಅಮೌಂಟ್ ನಿಮಗೆ ಸಿಗಲ್ಲ, ಪ್ಲಸ್ ಡಬಲ್ ಕೊರಿಯರ್ ಚಾರ್ಜ್ ಕೂಡ ಲಾಸ್ ಆಯಿತು. ಅದೊಂದು ಪ್ರಾಬ್ಲಮ್ ಇದೆ, ಮೇನ್ ಪ್ರಾಬ್ಲಮ್ ಅದೇ ಇದೆ. ನಾನು ಅದಕ್ಕೇ ಹಾಕ್ತಾ ಇಲ್ಲ ಅದರಲ್ಲಿ. ಸೊ ಯಾಕಂದರೆ ನನಗೆ ಅಷ್ಟು ಅಂದರೆ ಪ್ರಾಡಕ್ಟ್ ಕರೆಕ್ಟ್ ಇಲ್ಲ ಅಂದರೆ ರಿಟರ್ನ್ ತಗೊಳ್ಬೋದು, ಬಟ್ ಕೆಲವರು ಯೂಸ್ ಮಾಡಿಯಾ ಅಥವಾ ಬೇರೆ ಪ್ರಾಡಕ್ಟಾ ಸೆಲ್ ಮಾಡ್ತಾರೆ, ಅಂದರೆ ರಿಟರ್ನ್ ಮಾಡ್ತಾರೆ. ನೀವೀಗ ಒಂದು ಗ್ರೀನ್ ಕಲರ್ ಇದ್ದು ಆರಿ ವರ್ಕ್ ಬ್ಲೌಸ್ ಒಬ್ಬರಿಗೆ ಕೊಟ್ರ, ಒಂದು ಚಂದ ಆರಿ ವರ್ಕ್ ಇದೆ, ಬಟ್ ನಿಮಗೆ ರಿಟರ್ನ್ ಬರುವಾಗ ಯಾವುದೋ ಓಲ್ಡ್ ಒಂದು ಪೀಸ್ ಗ್ರೀನ್ ಕಲರ್ ಮಿಷಿನ್ ವರ್ಕ್ ಬ್ಲೌಸ್, ಬಟ್ ಏನು ಮಾಡಲಿಕ್ಕಾಗಲ್ಲ. ಹಾಗೆ ನಿಮಗೆ ಯಾರು ಅಂತ ನೀವು ಕಸ್ಟಮರನ್ನು ಹುಡುಕ್ತೀರಾ. ಸೊ ಹಾಗೆ ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು, ಮೀಶೋದಲ್ಲಿ ನಿಮಗೆ ಓಕೆ ಆಗೋದಾದರೆ ಸೆಲ್ ಮಾಡಿ. ಇದು ಮೀಶೋದು ಒಳ್ಳೆಯದು ಇದೆ, ಅಂದರೆ ಕೆಲವರಿಗೆ ಒಂದೊಂದು ಹೀಗೆ ಲಾಸ್ ಆದರೂ 10-15 ಪೀಸು ಒಟ್ಟಿಗೆ ಸೇಲ್ ಆಗೋ ಚಾನ್ಸಸ್ಸು ಇದೆ. ಸೊ ರಿಸ್ಕ್ ಇದೆ, ಎಲ್ಲ ಬಿಸ್ನೆಸ್ಸಲ್ಲೂ ರಿಸ್ಕ್ ಇದೆ, ಯಾವುದು ರಿಸ್ಕ್ ಇಲ್ಲದ ಬಿಸ್ನೆಸ್ ಇಲ್ಲ. ಸೊ ಹಾಗಾಗಿ ಆರಾಮ್ಸೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಿಮಗೆ ಮೀಶೋದಲ್ಲಿ ಸೆಲ್ ಮಾಡಬೇಕಾದ್ರೆ ಮಾಡಿ. ನಿಮಗೆ ಅದು ಕ್ರಿಯೇಟ್ ಮಾಡಲಿಕ್ಕೆ ಮತ್ತು ಅದರದ್ದು ಏನಾದರೂ ಇತ್ತು ಅಂದರೆ ಬೇರೆ ಚಾನಲಲ್ಲಿ ಇದೆ, ಬೇರೆಯವರ ಯೂಟ್ಯೂಬ್ ಚಾನಲಲ್ಲಿ ತುಂಬ ಇದೆ, ಮೀಶೋ ಹೇಗೆ ಕ್ರಿಯೇಟ್ ಮಾಡೋದು, ಅದರಲ್ಲಿ ನೀವು ಸೆಲ್ಲರ್ ಅಕೌಂಟ್ ಹೇಗೆ ಮಾಡೋದು ಎಲ್ಲ ಇದೆ, ಆಯಿತಾ. ಇನ್ನೊಂದು, ನೀವು ಹೇಗೆ ಸೆಲ್ ಮಾಡಬೇಕು, ನಾನು ಹೇಳಿದ್ನಲ್ಲ, ಒಂದು ಬ್ಲೌಸ್ ಪೀಸ್ ಇದ್ದರೆ ತುಂಬ ಬ್ಲೌಸ್ ಪೀಸ್ ಕಲರ್ಸಲ್ಲಿ ನಾವು ಫೋಟೋಸ್ ಅಪ್ಲೋಡ್ ಮಾಡ್ಬೋದು ಅಂತ. ಹೇಗೆ ಅಂದರೆ, ನೀವು ಒಂದು ಬ್ಲೌಸ್ ಪೀಸನ್ನು ರೆಡಿ ಮಾಡಬೇಕು, ಒಂದು 2-3 ಬ್ಲೌಸ್ ಪೀಸನ್ನು ರೆಡಿ ಮಾಡಿ, ಬೇರೆ 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 ಡಿಸೈನ್, ಓಕೆ. ಅದನ್ನೇನು ಮಾಡಬೇಕು, ChatGPT ಅಂತ ಒಂದು ಆ್ಯಪ್ ಇದೆ. ಇದು ಯಾವುದೇ ಪ್ರಮೋಷನ್ ಅಲ್ಲ, ಮೀಶೋ ಅವ್ರದ್ದಲ್ಲ, ChatGPTದಲ್ಲ. ನನ್ನ ಸಬ್ಸ್ಕ್ರೈಬರಿಗೆ, ನನ್ನ ಸ್ಟೂಡೆಂಟಿಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ನಾವು ಕ್ಲಾಸಿಗೆ ಜಾಯ್ನ್ ಆಗ್ತೇವೆ ಆರಿ ವರ್ಕ್, ಬಟ್ ನಾವು ವರ್ಕ್ ಮಾಡಿ ಹೇಗೆ ಸೆಲ್ ಮಾಡೋದು ಮೇಡಮ್, ತುಂಬ ಜನ ಕೇಳ್ತೀರಾ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ, ಈ ವಿಡಿಯೋ ಮಾಡ್ತಿರೋದು, ChatGPTಗೆ ಹೋಗಿ ನೀವು ಡಿಸೈನ್ ಮಾಡಿರ್ತೀರಲ್ಲ ಫೋಟೋಸ್, ಅದನ್ನೊಂದು ವೈಟ್ ಕಲರ್ ಮ್ಯಾಟ್ ಮೇಲೆ ಹಾಕಿ, ಒಮ್ಮೆ ಸ್ಲೀವ್ ವರ್ಕ್, ಒಮ್ಮೆ ನೆಕ್ ವರ್ಕ್, ಒಮ್ಮೆ ಫುಲ್ ಡಿಸೈನ್ ಇದ್ದು 3 ಫೋಟೋ ತೆಗಿಬೇಕು ನೀವು, ಆಯಿತಾ. 3 ಫೋಟೋ ತೆಗೆದು ಏನು ಮಾಡಬೇಕು, ChatGPTಗೆ ತಗೊಂಡೋಗಿ ಹಾಕಬೇಕು, ಒಂದೊಂದೇ ಫೋಟೋ ಹಾಕಬೇಕು. ಅದರಲ್ಲಿ ಹೇಳಿ, ಸೇಮ್ ಬ್ಲೌಸ್ ಡಿಸೈನನ್ನು ನನಗೆ ಗ್ರೀನ್ ಕಲರಲ್ಲಿ ಕೊಡು, ಫೋಟೋ ಕೊಡು ಅಂತ ಹಾಕಿ. ಆಗ ಅದು ಸೇಮ್ ಡಿಸೈನನ್ನು ಗ್ರೀನ್ ಕಲರಲ್ಲಿ ಫೋಟೋ ಕೊಡುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಆಯಿತಾ. ರಿಟರ್ನ್ ನೀವು ಹಾಕಿರುವ ರಿಯಲ್ ಫೋಟೋ ಅಪ್ಲೋಡ್ ಮಾಡಿ ರಿಟರ್ನ್ ChatGPTಗೆ ಕೇಳಿ, ನನಗೆ ಸೇಮ್ ಡಿಸೈನ್ ಇರುವ ಬ್ಲೌಸ್ ಡಿಸೈನನ್ನು ಒಂದು ಮೆರೂನ್ ಕಲರಲ್ಲಿ ಕೊಡು ಅಂದರೆ ಸೇಮ್ ಡಿಸೈನ್ ಮೆರೂನ್ ಕಲರಲ್ಲಿ ಕೊಡುತ್ತೆ, ಆಯಿತಾ. ಅದರ ಮೇಲೆ ನಿಮ್ಮ ವಾಟರ್ ಮಾರ್ಕ್ ಹಾಕಲಿಕ್ಕಿದೆ, ವಾಟರ್ ಮಾರ್ಕು ಹಾಕುತ್ತೆ. ಮೀಶೋದಲ್ಲಿ ವಾಟರ್ ಮಾರ್ಕ್ ಹಾಕಲಿಕ್ಕಿಲ್ಲ, ಬಟ್ ಪ್ಲೇನ್ ಇಮೇಜಸ್ಸೇ ಬೇಕು. ಅದನ್ನು ನೀವು ಏನು ಮಾಡಬೇಕು, ಮೀಶೋಗೂ ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ID ಮಾಡಿ ರೀಲ್ಸ್ ಮಾಡಿ. ರೀಲ್ಸ್ ಏನಂದರೆ, ನೀವೊಂದು ಬ್ಲೌಸ್ ಪೀಸ್ ಮಾಡಿರ್ತೀರ, ಬಟ್ ನಿಮ್ಮ ಹತ್ರ ಇರೋದೊಂದೇ ಬ್ಲೌಸ್ ಪೀಸ್, ಕಲರ್ಸ್ ನಿಮಗೆ 10 ಕಲರಲ್ಲಿ ಸಿಗುತ್ತೆ ChatGPTಯಿಂದ. ಅದನ್ನು ಏನು ಮಾಡಬೇಕು, ಒಂದು ರೀಲ್ ಥರ ಮಾಡಿ ಪೋಸ್ಟ್ ಮಾಡಿ. ಇವತ್ತಲ್ಲದ್ರೆ ನಾಳೆ ಕಸ್ಟಮರ್ ಸಿಗ್ತಾರೆ ನಿಮಗೆ. ನೀವು ನಾನು ಹೇಳೋದೇನು ಗೊತ್ತು, ತುಂಬ ಜನಕ್ಕೆ ತಾಳ್ಮೆನೇ ಇಲ್ಲ. ತುಂಬ ಲೇಡೀಸಿಗೆ ಉಂಟಲ್ಲ, ನಾನು ಲೇಡೀಸಿಗೆ ಹೇಳೋದು, ತುಂಬ ಜನಕ್ಕೆ ತಾಳ್ಮೆನೇ ಇಲ್ಲ. ಇವತ್ತು ಕಲ್ತ್ರ 2 ತಿಂಗಳಾಯ್ತಾ, 2 ತಿಂಗಳದ್ದು ಕೋರ್ಸ್ ಮಾಡಿದ್ರ 3ನೇ ತಿಂಗಳಿಗೆ ಆರ್ಡರ್ ಬಂದುಬಿಡಬೇಕು. ಹಾಗೆ ಆಗಲ್ಲ.
ನಾನು ಹಾಗೆ ಆಗ್ತಿದ್ರೆ ಇವತ್ತು ನಾನು ಇದು ಈಗ ಒಂದು ಫ್ಲ್ಯಾಟ್ ತಗೊಂಡಿದ್ವಿ, 4-5 ಫ್ಲ್ಯಾಟ್ ತಗೊಳ್ತಿದ್ವಿ ಅಲ್ವಾ. ಸೊ ಹಾಗಾಗಿ ನಾನು ಏನು ಮಾಡೋದು, ಪೇಷನ್ಸ್ ತುಂಬ ಮುಖ್ಯ. ನೀವೀಗ ಯೂಟ್ಯೂಬ್ ಚಾನಲ್ ಮಾಡ್ತೀರಾ, ನಿಮ್ಮ ಹತ್ರ ಒಂದು 20-30 ಸಬ್ಸ್ಕ್ರೈಬರ್ ಆಗ್ತಾರೆ. ನೀವಾಗ ಏನು ಹೇಳ್ತೀರಾ, 30 ಸಬ್ಸ್ಕ್ರೈಬರ್ ಆದರೂ ನಮಗೆ ಆರ್ಡ್ರ್ ಇಲ್ಲ, ನಮಗೆ ವ್ಯೂಸ್ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಈಗ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಇರಲಿ, ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ ಇರಲಿ, ಅವರು ಸ್ಟಾರ್ಟ್ ಮಾಡಿರೋದು ಝೀರೋದಿಂದಾನೆ. ನಿಮ್ಗೆ ಗೊತ್ತಾ, ಮೀಶೋ ಆ್ಯಪ್ ನಾನು ಸ್ಟಾರ್ಟ್ ಯಾವಾಗ ನೋಡಿದ್ದು ಗೊತ್ತಾ, ಕೊರೋನಾ ಟೈಮಲ್ಲಿ ನೋಡಿದ್ದು. ಫಸ್ಟ್ ಕೊರೋನಾ ಆಯ್ತಲ್ಲ 2020 21 ನೋಡಿದ್ದು. ಆಗ ಮೀಶೋದಲ್ಲಿ ಬೈಯರ್ಸೇ ಇರಲಿಲ್ಲ, ಅದು ಆಗ ಬಂದ ಆ್ಯಪ್. ನಾನು ಆಗ ಏನು ಮಾಡ್ತಿದ್ದೆ ಅಂದರೆ, ನಾನೇ ಒಂದು 20-30 ರೂಪಾಯಿ ಕಮಿಷನ್ ಇಟ್ಟು, ಅದರಲ್ಲಿ ಈಗ ಕೂಡ ಉಂಟು ಕಮಿಷನ್ ಇಟ್ಟು ನಾವು ಸೆಲ್ ಮಾಡ್ಬೋದು ಇನ್ನೊಬ್ಬರಿಗೆ. ಬಟ್ ಈಗ ಎಲ್ರಿಗೂ ಗೊತ್ತದ್ದು ಮೀಶೋ ಆ್ಯಪ್ ಅಂತ, ಹಾಗಾಗಿ ಯಾರೂ ತಗೊಳ್ಳಲ್ಲ. ನಾನು ಏನು ಮಾಡ್ತಿದ್ದೆ, ನನ್ನ ಸಿಸ್ಟರಿಗೆ ಏನು ಮಾಡಿದ್ದೇನೆ ಅಂದರೆ, ಆಗ ಕೊರೋನಾ ಅಲ್ಲ, ಮನೆಯಲ್ಲಿದ್ದೆ, ಕೆಲಸ ಇರಲಿಲ್ಲ, ಒಂದು 50 ರೂಪಾಯಿ ಕಮಿಷನ್ ಇಟ್ಟು ನನ್ನ ಸಿಸ್ಟರಿಗೆ ಆರ್ಡರ್ ಮಾಡಿದ್ದೆ ನಾನು ಒಂದು ಸಲ್ವಾರ್ ಪೀಸ್. ಆಗ ಆ ರೀತಿ ಇತ್ತು. ಆಗ ಸ್ಟಾರ್ಟಿಂಗ್ ನಮಗೆ ಕನ್ಫ್ಯೂಷನ್ ಇತ್ತು, ಇದು ಒಳ್ಳೇದು ಬರ್ಬೋದಾ, ಇಷ್ಟು ಕಡಿಮೆ ಪ್ರೈಸ್ ಇತ್ತು, ಒಳ್ಳೇದು ಬರ್ಬೋದಂತ. ಬಟ್ ಒಳ್ಳೇದೇ ಬಂತು. ಆಗ ಸ್ಟಾರ್ಟ್ ಆದದ್ದು ಮೀಶೋ, ನನ್ನ ಪ್ರಕಾರ 2020 ಸ್ಟಾರ್ಟ್ ಆದದ್ದು. ಬಟ್ ಅವರು ಆಗಲೇ ಬಿಡ್ತಿದ್ರು. ಆಗ ತುಂಬ ಆ್ಯಪ್ಸ್ ಇತ್ತು, ಬೇರೆ ಬೇರೆ ತುಂಬ ಆ್ಯಪ್ಸ್ ಇತ್ತು, ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡ್ಬೋದಂತ. ಆದರೆ ಅವರು ಆಗಲೇ ಸ್ಟಾಪ್ ಮಾಡ್ತಿದ್ರೆ. ಇವತ್ತು ಮೀಶೋ ಅಂದರೆ ಎಷ್ಟು ದೊಡ್ಡ ಬ್ರ್ಯಾಂಡ್ ಆಗಿದೆ ಅದು ಅಲ್ವಾ. ಎಲ್ಲರೂ ಎಷ್ಟು ಕೋಟಿಗಟ್ಟಲೆ ಸೆಲ್ಲರ್ ಇದ್ದಾರೆ, ಎಷ್ಟು ಅದಕ್ಕಿಂತ 3 ಬೈಯರ್ಸ್ ಇದ್ದಾರೆ ಅದರಲ್ಲಿ. ಸೊ ಹಾಗಾಗಿ ನೀವು ಮಾಡೋದಾದ್ರೆ ಮಾಡ್ಬೋದು ಅದರಲ್ಲಿ, ಆದರೆ ರಿಸ್ಕ್ ಇದೆ, ಎಲ್ಲನೂ ಕರೆಕ್ಟಾಗಿ ಹೋಗಲ್ಲ. ಅಂದರೆ ನೀವು 10 ಪೀಸ್ ಸೇಲ್ ಮಾಡಿದ್ರಿ, 10 ಪೀಸ್ ಇದು ನಿಮಗೆ ಅಮೌಂಟ್ ಬಂತು, ಅದು ಹಾಗೆ ಹೇಳಲಿಕ್ಕಾಗಲ್ಲ. ಸೊ ಅದೊಂದು. ಇನ್ನೊಂದು, ಸೇಮ್ ರೀಲ್ಸನ್ನು ನೀವು ಇನ್ಸ್ಟಾಗ್ರಾಮ್ ಪ್ಲಸ್ ನೀವು ಇದರಲ್ಲಿಯೂ ಮಾಡ್ಬೋದು. ಯೂಟ್ಯೂಬಲ್ಲಿ ನನಗೆ ಗೊತ್ತಿಲ್ಲ ಹಾಗೆ ಫೋಟೋಸ್ ಸ್ಲೈಡ್ ಮಾಡ್ತಾ ಇದ್ದರೆ ಅದು ಮಾನಿಟೈಸೇಷನ್ ಆಗುತ್ತಾ ಅಂತ ಯೂಟ್ಯೂಬ್, ಆಯಿತಾ. ಸೊ ಯಾರಿಗಾದರೂ ಯೂಟ್ಯೂಬ್ ಇದು ಟಿಪ್ಸ್ ಬೇಕು ಅಂತಾದರೆ ಇದು ಇಷ್ಟು ಟಾಪಿಕ್ಸ್. ಸೊ ನಿಮಗೆ ಯೂಟ್ಯೂಬಲ್ಲಿ ಹೇಗೆ ಗ್ರೋ ಆಗಬೇಕು, ಯೂಟ್ಯೂಬಲ್ಲಿ ನಾವು ಹೇಗೆ ಹಾರಿ ವರ್ಕಲ್ಲಿ ಅಂದರೆ ಗ್ರೋ ಆಗಬೇಕು ಅಂತ ಇತ್ತು ಅಂದರೆ ಕಮೆಂಟ್ ಖಂಡಿತ ಮಾಡಿ. ತುಂಬ ಕಮೆಂಟ್ ಬಂದರೆ ನಾನು ಯೂಟ್ಯೂಬ್ ಇದು ಮಾಡ್ತೇನೆ, ಆಯಿತಾ. ನಾನು ಹೇಗೆ ಸ್ಟಾರ್ಟ್ ಮಾಡಿದೆ, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಎಲ್ಲ ನಾನು ಸೆಟ್ಟಿಂಗ್ ಕೂಡ ನಾನು ತೋರಿಸ್ತೇನೆ. ಸೊ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರು ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಅಂತಂದರೆ ಜಾಯ್ನ್ ಆಗಿ. ಥ್ಯಾಂಕ್ ಯು.